ಈಗ ಸಿಮೆಂಟ್ ಬೆಲೆಯೂ ಕೂಡ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಕಚ್ಚಾ ವಸ್ತುಗಳು ಅಲ್ಲಿಂದನೇ ಬರ್ತಾ ಇತ್ತು. ಸೊ ಆ ಕಾರಣಕ್ಕಾಗಿ ನೋಡಿ, ಮಧ್ಯಪ್ರಾಚ್ಯ ಬಿಕ್ಕಟ್ಟಿನಿಂದ ಆಹಾರ ಅನಿಲ ಬೆಲೆ ಏರಿಕೆಯ ನಡುವೆ ಸಿಮೆಂಟ್ ಬೆಲೆಯೂ ಕೂಡ ಶೀಘ್ರವೇ 20 ರೂಪಾಯಿಂದ 50 ರೂಪಾಯಿವರೆಗೆ ಹೆಚ್ಚಾಗಲಿದೆ. ಸಿಮೆಂಟ್ ತಯಾರಿಕೆಗೆ ಅಗತ್ಯವಾದ ಕಚ್ಚಾ ವಸ್ತುಗಳಾದ ಪೆಟ್ ಕೋಕ್, ಕಲ್ಲಿದ್ದಲು ಪೂರೈಕೆ, ಸರಪಳಿಯಲ್ಲಿನ ವ್ಯತ್ಯಯ, ಸಾಗಣೆ ವೆಚ್ಚ ಏರಿಕೆ ಮೊದಲಾದ ಕಾರಣಗಳಿಂದ ಸಿಮೆಂಟ್ ಉತ್ಪಾದನಾ ಕಂಪನಿಗಳು ದರ ಏರಿಕೆಗೆ ಸಜ್ಜಾಗಿದೆ. ಇದರಿಂದ ಇನ್ನು ಮುಂದೆ ಕಟ್ಟಡ ನಿರ್ಮಾಣ ವೆಚ್ಚ 6ರಿಂದ 8% ದುಬಾರಿ ಆಗಲಿದೆ ಅಂತ ಹೇಳ್ತಾ ಇದ್ದಾರೆ. ಮುಗಿತಲ್ಲ ಅಲ್ಲಿ ಕತೆ. ಮನೆ ಕಟ್ಟಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಾ ಇದ್ದವರು, ಮನೆ ಕಟ್ತಾ ಇದ್ದವರು, ಅರ್ಧ ಕಟ್ಟಿ ನಿಲ್ಲಿಸಿದವರು, ಇನ್ನೊಂದು ಮತ್ತೊಂದು ಎಲ್ಲಾದ್ರೂ ರೇಟು ಜಾಸ್ತಿ. ಯಾಕೆ ಅಂತಂದರೆ ಯುದ್ಧ, ಕಚ್ಚಾ ವಸ್ತುಗಳು ಬರ್ತಾ ಇಲ್ಲ, ಸಿಗ್ತಾ ಇಲ್ಲ. ಸೊ ಆಮದು ಮಾಡ್ಕೊಳ್ಳೋದು, ಇನ್ನೊಂದು ಮತ್ತೊಂದು, ಇದೆಲ್ಲನೂ ಕೂಡ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ರೇಟನ್ನು ಜಾಸ್ತಿ ಮಾಡ್ತಾ ಇದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಮ್ದು ಏನೂ ಸಮಸ್ಯೆ ಇಲ್ಲ, ನಮಗೆ ಏನೂ ಸಿಗ್ತಾ ಇಲ್ಲ ಅಂತ ಅಂದರೆ ಮತ್ತು ನಾವಿನ್ನು ಎಲ್ಲಿಂದ ನಾರ್ಮಲ್ ರೇಟಿಗೆ ಮಾಡ್ಕೊಡೋಕ್ಕಾಗತ್ತೆ ಅಂತ. ನೋಡಿ, ಒಂದು ಕ್ಷೇತ್ರ ಅಲ್ಲ, ಆಟೋ, ಹೋಟೆಲು, ಈಗ ಸಿಮೆಂಟು, ಈಗ ಮುದ್ರಣ, ಅದಾದಮೇಲೆ ಜೀನ್ಸು ಉದ್ಯಮದ ಮೇಲೂ ಕೂಡ ಹೊಡೆತ ಬಿದ್ದಿದೆ. ಬಿಕಾಸ್ ಜೀನ್ಸ್ ಬಳಕೆಗೂ ಬಳಸುವಂಥ ಕಚ್ಚಾ ವಸ್ತುಗಳು ಬರ್ತಾ ಇಲ್ಲ, ಅದಕ್ಕೂ ಪ್ರಾಬ್ಲಮ್ ಆಗ್ತಾ ಇದೆ. ಎಲ್ಲದ್ರ ಮೇಲೂ ಆಲ್ಮೋಸ್ಟ್ ಅನೇಕ ಕ್ಷೇತ್ರಗಳ ಮೇಲೆ ನಾವೇನೇನು ತರಿಸ್ಕೊಳ್ತಾ ಇದ್ವೋ ಆ ಎಲ್ಲ ಕ್ಷೇತ್ರದ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ. ಇದಿನ್ನು ಎಷ್ಟು ದಿನ ಹೀಗೆ ಆಗುತ್ತೆ? ಪೆಟ್ರೋಲು, ಡೀಸೆಲ್ ರೇಟ್ ಜಾಸ್ತಿ ಆಗ್ತಾ ಇದೆ, ಬಂಗಾರದ ರೇಟ್ ಜಾಸ್ತಿ ಆಗ್ತಾ ಇದೆ, ಪ್ರತಿಯೊಂದು ಬೆಲೆಯೂ ಕೂಡ ಜಾಸ್ತಿ ಆಗ್ತಾ ಇದೆ. ದಿನ ನಾವು ಬಳಕೆ ಮಾಡ್ತಾ ಇದ್ದೀವಲ್ಲ ವಸ್ತುಗಳು, ಅದ್ರಗಳ ಬೆಲೆಯೂ ಕೂಡ ಜಾಸ್ತಿ ಆಗ್ತಾ ಇರೋದ್ರಿಂದ ಸಹಜವಾಗಿಯೇ ಸಮಸ್ಯೆ ಎದುರಾಗ್ತಾ ಇದೆ. ಇನ್ನು ಎಲ್ಲಿವರೆಗೂ ಈ ಥರದೊಂದು ಪರಿಸ್ಥಿತಿ ಇರುತ್ತೆ ಅನ್ನೋದು ಗೊತ್ತಿಲ್ಲ. ಯಾಕಂದರೆ ಯುದ್ಧ ನಿಲ್ಲುವ ಯಾವುದೇ ಲಕ್ಷಣಗಳು ಸದ್ಯಕ್ಕಂತೂ ಕಾಣಿಸ್ಕೊಳ್ತಾ ಇಲ್ಲ. ನಿಲ್ಲಿಸ್ತೀವಿ ಅಂತ ಹೇಳ್ತಿದ್ದಂಗೆ ಇನ್ನೊಂದು ಮಿಸೈಲ್ ಅಟ್ಯಾಕ್ ಆಗ್ತಾ ಇದೆ. ನಿಲ್ಲಿಸೋಣ ಅಂತ ಅಂದ್ಕೊಂಡಿದ್ದೀವಿ ಅನ್ನೋದ್ರ ಒಳಗಡೆ ಇನ್ನೊಂದು ಬಾಂಬ್ ಹಾಕ್ತಾ ಇದ್ದಾರೆ. ಇಲ್ಲ ಮಾತುಕತೆ ಆಗ್ತಾ ಇದೆ ಅಂತ ಅಂತಾರೆ, ಅಷ್ಟೊತ್ತಿಗೆ ನಾವೆಲ್ಲ ಓಕೆ ಇನ್ನೊಂದು ದಿನ ಅಂತೆ ಬಿಡಿ ಅನ್ನೋಷ್ಟೊತ್ತಿಗೆ ಡ್ರೋನ್ ದಾಳಿ ಆಗ್ತಾ ಇದೆ. ನಾವೇನು ಕಮ್ಮಿ ಇಲ್ಲ ಅಂತ ಅಟ್ಯಾಕ್ಸ್ಗಳು ಸುರಿಮಳೆ ಆಗ್ತಾ ಇದೆ.